ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಪ್ರಕೃತಿಯ ಮಡಿಲಲ್ಲಿರುವ ಮತ್ತೊಂದು ಅದ್ಭುತ ಸಂಜೀವಿನಿ, ಆಯುರ್ವೇದದಲ್ಲಿ ಕೇಸರಾಜ ಅಂದರೆ ಕೂದಲಿನ ರಾಜ ಎಂದೇ ಪ್ರಸಿದ್ಧವಾಗಿರುವ ಭೃಂಗರಾಜ ಅಥವಾ ನಮ್ಮ ನಾಡಿನ ಭಾಷೆಯಲ್ಲಿ ಗುಂಟಗಲಗರಿ ಗಿಡದ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಹೊಲಗದ್ದೆಗಳ ಬದಿಯಲ್ಲಿ ಬೆಳೆಯುವ ಈ ಪುಟ್ಟ ಗಿಡವು ಕೇವಲ ಕೂದಲಿನ ಅಂದಕ್ಕೆ ಮಾತ್ರವಲ್ಲ, ನಮ್ಮ ಯಕೃತು ಅಥವಾ ಲಿವರ್ನ ಆರೋಗ್ಯಕ್ಕೂ ಒಂದು ದಿವ್ಯ ಔಷಧ. ನಮ್ಮ ಹಿರಿಯರು ಈ ಗಿಡವನ್ನು ನೈಸರ್ಗಿಕ ಕಪ್ಪು ಬಣ್ಣದ ಮೂಲವಾಗಿ ಮತ್ತು ಶಕ್ತಿವರ್ಧಕವಾಗಿ ಬಳಸುತ್ತಿದ್ದರು. ಪ್ರಕೃತಿಯ ಈ ವರವು ದೇಹದ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯವನ್ನು ಕಾಪಾಡುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ವೈಜ್ಞಾನಿಕವಾಗಿ ಎಕ್ಲಿಪ್ಟಾ ಪ್ರೊಸ್ಟ್ರಾಟಾ ಎಂದು ಕರೆಯಲ್ಪಡುವ ಈ ಗಿಡವು ಕೂದಲಿನ ಸರ್ವ ಸಮಸ್ಯೆಗಳಿಗೂ ಸಾಕ್ಷಾತ್ ಸಂಜೀವಿನಿಯೇ ಸರಿ. ಇಂದಿನ ಮಾಲಿನ್ಯ ಮತ್ತು ಒತ್ತಡದ ಜೀವನದಿಂದ ಅನೇಕರು ಅಕಾಲಿಕ ನರೆ, ಕೂದಲುದುರುಮುದು ಅಥವಾ ತಲೆಹೊಟ್ಟಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಂಥವರಿಗೆ ಭೃಂಗರಾಜ ತೈಲವು ಅತ್ಯುತ್ತಮ ಮದ್ದು. ಇದು ಕೂದಲಿನ ಬೇರುಗಳನ್ನು ಬಲಪಡಿಸುವುದಲ್ಲದೆ ನೈಸರ್ಗಿಕವಾಗಿ ಕೂದಲನ್ನು ಕಪ್ಪಾಗಿಸುತ್ತದೆ. ಬ್ರಾಹ್ಮಿ ಹೇಗೆ ಮೆದುಳಿಗೆ ಚೈತನ್ಯ ನೀಡುತ್ತದೆಯೋ ಹಾಗೆಯೇ ಭೃಂಗರಾಜವು ನಮ್ಮ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸುವ ಮತ್ತು ಮನಸ್ಸನ್ನು ಪ್ರಶಾಂತಗೊಳಿಸುವ ಶಕ್ತಿಯನ್ನು ಹೊಂದಿದೆ. ದೈಹಿಕ ಸಾಮರ್ಥ್ಯದ ವಿಚಾರಕ್ಕೆ ಬಂದರೆ ಭೃಂಗರಾಜವು ಯಕೃತಿನ ಆರೋಗ್ಯಕ್ಕೆ ಅತ್ಯಂತ ಹಿತಕಾರಿ. ಕಾಮಾಲೆ ಅಥವಾ ಜಾಂಡಿಸ್ ಅಂತಹ ಸಮಸ್ಯೆಗಳಲ್ಲಿ ಲಿವರನ್ನು ಪುನಶ್ಚೇತನಗೊಳಿಸಲು ಆಯುರ್ವೇದದಲ್ಲಿ ಇದನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಚರ್ಮದ ಕಾಯಿಲೆಗಳು ಮತ್ತು ಅಲರ್ಜಿಯಿಂದ ಬಳಲುತ್ತಿರುವವರಿಗೆ ಈ ಗಿಡದ ರಸವು ಉತ್ತಮ ಉಪಶಮನ ನೀಡುತ್ತದೆ. ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯನ್ನು ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಬಳಸಿದರೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಆರೋಗ್ಯವಂತ ಮತ್ತು ಕಾಂತಿಯುತ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಪುಟ್ಟ ಬಿಳಿ ಹೂವುಗಳ ಗಿಡದ ಹಿಂದೆ ಅಡಗಿರುವ ಅಗಾಧ ಶಕ್ತಿಯನ್ನು ಅರಿತು ನಮ್ಮ ಸೌಂದರ್ಯ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.